young and energetic Dr. Vinay K.M., the best pediatrician, Sri Someshwara Multi-Speciality Hospital. And to hear their words, I warmly invite him to share few words. The respected dignitaries on the dais, the school administration, the teaching staff, the caring parents, and my lovely children. Today we are celebrating 80th Independence Day. I wish everyone a happy 80th Independence Day for all. This is a very big event, and I am a very small person for this event. I sincerely honored and I am very humble and very thankful for the school administration for inviting me as a chief guest for this wonderful event. The event, like what we are celebrating today, it should not be just a number. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಇದು 80ನೇ ಸ್ವಾತಂತ್ರ್ಯ ದಿನಾಚರಣೆ. ಈ 80 ವರ್ಷ ನಮ್ಮ ದೇಶಕ್ಕಾಗಿ ಯಾರು ನಮ್ಮ ದೇಶಭಕ್ತರು, ನಮ್ಮ ಎಷ್ಟೋ ಜನ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದರೋ ಅದನ್ನು ನಾವು ಎಂದಿಗೂ ಮರಿಬಾರದು. ಇದನ್ನು ನಾವು ಯಾವತ್ತೂ ಮರಿದೆ ನಮ್ಮ ದೇಶಕ್ಕೋಸ್ಕರ ನಾವು ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ನಾವು ಸಾಧನೆ ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇನ ಆಚರಿಸ್ತಾ ಇರೋದು. ನಿಮಗೆ ಗೊತ್ತಿರೋ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ನಾವು ಮೌಲ್ಯತೆ, ದೇಶಭಕ್ತಿ, ಆಮೇಲೆ ರೆಸ್ಪೆಕ್ಟ್ ಕೊಡೋದು ತುಂಬಾ ಕಡಿಮೆ ಆಗ್ತಾ ಇದೆ. ಅದು ನೀವೆಲ್ಲರೂ ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಇದು ನಾವು ಎಲ್ಲಿ ಸರಿಪಡಿಸ್ಬೇಕು ಅಂತಂದ್ರೆ ನಮ್ಮ ಶಿಕ್ಷಕರು, ನಮ್ಮ ಪೋಷಕರ ಕೈಯಲ್ಲಿ ಇದು ತುಂಬಾ ಜವಾಬ್ದಾರಿ ಇರುತ್ತೆ. ನಮ್ಮ ಪೋಷಕರಿಗೆ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳಿಗೆ ನಿಮ್ಮ ದೇಶಾಭಿಮಾನ, ಭಾಷಾಭಿಮಾನ, ಆಮೇಲೆ ಮಕ್ಕಳಲ್ಲಿ ಮೌಲ್ಯತೆ, ಆಮೇಲೆ ಒಬ್ಬರಿಗೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದನ್ನ ನೀವು ತಪ್ಪದೇ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕಾಗುತ್ತೆ. ಅದೇ ರೀತಿ ಬಹಳ ಇಂಪಾರ್ಟೆಂಟ್ ಪೊಸಿಷನ್ ಅಲ್ಲಿರೋದು ನಮ್ಮ ಶಿಕ್ಷಕರು. ನಮ್ಮ ಶಿಕ್ಷಕರು ಕೂಡ ಪ್ರತಿದಿನ ಯಾವುದರ ಒಂದು ರೀತಿಯಲ್ಲಿ ನಿಮ್ಮ ಮಕ್ಕಳಲ್ಲಿ ದೇಶದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಮತ್ತೆ ಬೇರೆಯವರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡೋದ್ರ ಬಗ್ಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಆ ಬೋಧನೆ ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ವಿನಂತಿ. ಮತ್ತೊಂದು ಏನಂದ್ರೆ ನಾವು ಮಕ್ಕಳಲ್ಲಿ ಏನು ನೋಡ್ತಾ ಇದೀವಿ ಈ ಪರಿಸ್ಥಿತಿಯಲ್ಲಿ ಅಂದ್ರೆ ಮಕ್ಕಳಿಗೆ ಭಯ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಅವರು ಬೇರೆ ಮಕ್ಕಳ ಜೊತೆ ಬಿಹೇವ್ ಮಾಡೋದು, ಆಮೇಲೆ ಬೇರೆ ಪೇರೆಂಟ್ಸ್ ಜೊತೆ, ಟೀಚರ್ಸ್ ಜೊತೆ ಬಿಹೇವ್ ಮಾಡೋದು ನಾವೇನು ಅಬ್ಸರ್ವ್ ಮಾಡ್ತಾ ಇದೀವಿ ಅಂದ್ರೆ ಜಾಸ್ತಿ ಭಯ ಇರೋದಿಲ್ಲ. ಆಮೇಲೆ ಸ್ವಲ್ಪ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರುತ್ತೆ. ಅಂದ್ರೆ ಜಾಸ್ತಿ ಜೋರಾಗಿ ಮಾತಾಡೋದು, ಅಗ್ರೆಸಿವ್ ಇರೋದು, ಅದನ್ನೆಲ್ಲನೂ ತುಂಬಾ ನೋಡ್ತಾ ಇದೀವಿ. ಇದು ಒಂದು ಕಾರಣ. ಇದಕ್ಕೆ ಏನಂತಂದ್ರೆ ನಾವು ಆಸ್ ಎ ಡಾಕ್ಟರ್, ಆಸ್ ಎ ಪೀಡಿಯಾಟ್ರಿಷಿಯನ್ ಹೇಳಬೇಕು ಅಂದ್ರೆ ಮಕ್ಕಳಿಗೆ ನಮ್ಮ ಪೋಷಕರು ಏನ್ ಮಾಡ್ಬಿಡ್ತಾರೆ, ಸಣ್ಣ ವಯಸ್ಸಿಂದನೇ ತುಂಬಾ ಮುದ್ದು ಮಾಡಿ ಬೆಳೆಸ್ಬಿಡ್ತಾರೆ. ಎಲ್ರಿಗೂ ಒಬ್ರು ಇಲ್ಲ ಇಬ್ಬರು ಮಕ್ಳು ಇರ್ತಾರೆ, ಬಟ್ ತುಂಬಾ ಮುದ್ದು ಮಾಡಿ ಬೆಳೆಸ್ಬಿಟ್ಟಿರ್ತಾರೆ. ಮಕ್ಕಳು ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ, ಅದು ಈ ತರ ಪರಿಣಾಮ ಬೀಳ್ಬಿಡುತ್ತೆ. ಹಾಗಾಗಿ ನಾವು ಪೋಷಕರಿಗೆ ಕೇಳೋದೇನಂದ್ರೆ ಮಕ್ಕಳಿಗೆ ಮುದ್ದು ಮಾಡಿ ಪರವಾಗಿಲ್ಲ, ಬಟ್ ಅದ್ರ ಜೊತೆಗೆ ವ್ಯಾಲ್ಯೂಸ್ನ ಕೊಡಿ, ಆಮೇಲೆ ರೆಸ್ಪೆಕ್ಟ್ ಹೆಂಗೆ ಕೊಡಬೇಕು ಅನ್ನೋದು ಹೇಳ್ಕೊಡಿ. ಖಂಡಿತ ನಿಮ್ಮ ಮಕ್ಕಳು ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ತಾರೆ. ಯಾವ ಮಕ್ಕಳಿಗೆ ದೇಶಾಭಿಮಾನ, ಭಾಷಾಭಿಮಾನ ಇರುತ್ತೋ ಅವರು ಎಂದಿಗೂ ದೇಶದ ವಿರುದ್ಧ ಯಾವುದೇ ಕೆಲಸನೂ ಮಾಡೋದಿಲ್ಲ. ಯಾವತ್ತೂ ಅವರು ದೇಶದ ಒಳಿತಿಗಾಗಿ ಮುನ್ನೋಗ್ತಾ ಇರ್ತಾರೆ. ಫೈನಲಿ ಆಸ್ ಎ ಡಾಕ್ಟರ್ ನಾನು ಏನು ಹೇಳಬೇಕು ಅಂದ್ರೆ ನಾವು ನಮ್ಮ ದೇಶನ ಫ್ರೀಡಮ್ ತಗೊಂಡಾಯ್ತು, ಬಟ್ ನಾವು ನಮ್ಮ ಕಾಯಿಲೆಗಳಿಂದ ಯಾವಾಗ ಫ್ರೀಡಮ್ ತಗೋಬೇಕು? ನಾವು ಫಸ್ಟ್ ನಮ್ಮ ಕಾಯಿಲೆಯಿಂದ ನಾವು ಫ್ರೀಡಮ್ ತಗೊಂಡ್ರೆ ನಮಗೆ ಈ ಸಿಕ್ಕಿರೋ ಫ್ರೀಡಮ್ಗೆ ಒಂದು ಇಂಪಾರ್ಟೆನ್ಸ್ ಸಿಗುತ್ತೆ. ನಮ್ಮ ಕಾಯಿಲೆಯಿಂದ ನಾವು ಯಾವ ರೀತಿ ಫ್ರೀಡಮ್ ತಗೊಳ್ಳೋದು? ಫಸ್ಟ್ ಸ್ವಚ್ಛತೆ ಮತ್ತೆ ಡಿಸಿಪ್ಲಿನ್. ಒಂದು ಮಾತಿದೆ ಏನಂದ್ರೆ, ಒನ್ ಹೂ ಈಸ್ ಡಿಸಿಪ್ಲಿನ್ ಹಿ ಈಸ್ 90% ಅಹೆಡ್ ಆಫ್ ಅದರ್ಸ್. ಯಾರು ಡಿಸಿಪ್ಲಿನ್ ಆಗಿರ್ತಾರೋ ಅವ್ರು ಆಲ್ರೆಡಿ 90% ಜನಕ್ಕಿಂತ ಮುಂದಿರ್ತಾರೆ. ನೀವು ಜಸ್ಟ್ ಡಿಸಿಪ್ಲಿನ್ ಆಗಿದ್ರೆ ಸಾಕು, ನೀವು ಎಂದಿಗೂ ನೀವು ಎಲ್ಲರಿಗಿಂತ ಮುಂದಿರ್ಬೋದು. ಹಾಗಾಗಿ ನಾವು ಡಿಸಿಪ್ಲಿನ್ ಆಗಿ ನಮ್ಮ ಪ್ರತಿನಿತ್ಯ ನಾನು ಎದುರಿಗೆ ನೋಡ್ತಾ ಇರೋದು ನಾನು ಕೇವಲ ಮಕ್ಕಳಲ್ಲ, ಇವರೆಲ್ಲ ನಾನು ಎದುರಿಗೆ ನೋಡ್ತಿರೋದು
ತುಂಬಾ ಜನ ಡಾಕ್ಟರ್ಸ್ ನೋಡ್ತಾ ಇದೀನಿ, ತುಂಬಾ ಜನ IAS ಆಫೀಸರ್ಸ್ ನೋಡ್ತಾ ಇದೀನಿ, ತುಂಬಾ ಜನ ಪೊಲೀಸ್ ನೋಡ್ತಾ ಇದೀನಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ನೋಡ್ತಾ ಇದೀನಿ, ಪೊಲಿಟಿಕಲ್ ಲೀಡರ್ಸ್ ನೋಡ್ತಾ ಇದೀನಿ. ನೀವೆಲ್ಲರೂ ನಮ್ಮ ಮುಂದಿನ ಪ್ರಜೆಗಳು. ನೀವು ನೀವು ನಿಮ್ಮ ನಿಮ್ಮ ಪ್ರತಿದಿನ ನೀವು ಇದೇ ರೀತಿ ನೀವು ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ನಿಮ್ಮ ಗುರು ಹಿರಿಯ ಮಾತು ಕೇಳ್ರಿ, ನಿಮ್ಮ ತಂದೆ ತಾಯಿ ಮಾತು ಕೇಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಚೆನ್ನಾಗಿರಿ. ಆಮೇಲೆ ಎಲ್ಲದನ್ನು ಅವತ್ತಿಂದ ಅವತ್ತೇ ನೀವು ಓದಿದ್ರೆ ನೀವು ತುಂಬಾ ದೊಡ್ಡ ಸಾಧನೆ ಮಾಡ್ಬೋದು. ಈಗ ನಾನು ಒಂದು 10-15 ವರ್ಷದಿಂದ ನಿಮ್ ತರನೇ ನಾನು ಇಲ್ಲಿ ಆ ತರ ಕುತ್ಕೊಂಡಿದ್ದೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಬಟ್ ನೀವೇ ನೋಡ್ತಾ ಇದ್ದೀರಾ, ಇವತ್ತು ನಾವು ಫ್ಲಾಗ್ ಬ್ಯಾಸ್ಟ್ ಮಾಡಕ್ ಬಂದಿದ್ದೀವಿ. ಸೊ ನೀವು ಇದೇ ತರ ನೀವು ತುಂಬಾ ಇದೇ ತರ ಕಷ್ಟಪಟ್ಟು ನೀವು ಎಲ್ಲರಿಗೂ ನೀವು ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಂಡ್ರೆ ನೀವು ಇದಕ್ಕಿಂತ ದೊಡ್ಡ ಸಾಧನೆ ನೀವು ಮಾಡ್ಬೋದು ನಿಮ್ಮ ಜೀವನದಲ್ಲಿ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದೇ ವಿನಂತಿ, ರೆಸ್ಪೆಕ್ಟ್ ಯುವರ್ ಟೀಚರ್ಸ್, ರೆಸ್ಪೆಕ್ಟ್ ಯುವರ್ ನೇಷನ್, ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಅಂಡ್ ರೆಸ್ಪೆಕ್ಟ್ ಎವ್ರಿ ಒನ್ ಅಂಡ್ ಈಚ್ ಅದರ್. ಆ ಥರ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಲೈಫಲ್ಲಿ ದೊಡ್ಡ ಅಚೀವ್ಮೆಂಟ್ ನೀವು ಮಾಡ್ತೀರ. ಇಷ್ಟು ಹೇಳ್ತಾ ಕೊನೆಯದಾಗಿ ನಮ್ಮ ಶಾಲೆಯ ಅಡ್ಮಿನಿಸ್ಟ್ರೇಷನ್, ಆಮೇಲೆ ನಮ್ಮ ಸರ್ ಆದ ಸುರೇಶ್ ಸರ್ ಅವರಿಗೆ, ಅವರು ಇವತ್ತು ಬಂದಿಲ್ಲ, ಬಟ್ ಅವರ ಆಬ್ಸೆನ್ಸ್ ಅಲ್ಲಿ ನಾವು ಈ ಫಂಕ್ಷನ್ ಮಾಡ್ತಾ ಇದ್ದೀವಿ. ಅವರಿಗೂ ದೇವರು ಈ ತರ ತುಂಬಾ ಈ ತರ ಇನ್ನೂ ಹಲವಾರು ಸ್ಕೂಲ್ನ ಅವ್ರು ಇನ್ನೂ ಸ್ಥಾಪನೆ ಮಾಡಲಿ. ಆಮೇಲೆ ಈ ತರನೇ ಇನ್ನೂ ಒಳ್ಳೆ ಹೆಚ್ಚಿನ ಮಕ್ಕಳಿಗೆ ಈ ರೀತಿ ಸ್ಥಾಪನೆ ಮಾಡಿ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಈ ತರ ವಿದ್ಯಾಭ್ಯಾಸ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸೇವೆ ಇನ್ನು ಯಾವುದೂ ಇಲ್ಲ ಅನುಕೂಲಕ್ಕೆ. ಹಾಗಾಗಿ ಅವರಿಗೆ ದೇವರು ತುಂಬಾ ಶಕ್ತಿ ಕೊಡಲಿ, ಇನ್ನೂ ಹೆಚ್ಚು ಹಲವಾರು ಇದೇ ತರ ಸಂಸ್ಥೆಗಳನ್ನು ಓಪನ್ ಮಾಡೋದಕ್ಕೆ. ಕೊನೆಯದಾಗಿ ನಾನು ಒಂದು ಓತ್ ಹೇಳ್ತೀನಿ, ನೀವೆಲ್ಲರೂ ಒಗ್ಗೂಡಿಸಿ ನನ್ನ ಈ ಓತ್ಗೆ ನೀವು ಎಲ್ಲರೂ ಕೈ ಜೋಡಿಸಿ ಹೇಳ್ಬೇಕಾಗಿ ಹೇಳ್ತಿದ್ದೀನಿ. ಎಲ್ಲರೂ ಹೇಳ್ತೀರಾ? ಐ ಆಮ್ ಪ್ರೌಡ್ ಟು ಬಿ ಎನ್ ಇಂಡಿಯನ್. ಇನ್ನೂ ಜೋರಾಗಿ ಹೇಳ್ಬೇಕು. ಐ ವಿಲ್ ರೆಸ್ಪೆಕ್ಟ್ ಮೈ ಕಂಟ್ರಿ. I will respect my fellow citizens. I will work hard. I will do what is right. And I will do my part to make India better. Thank you very much. Let us move forward together with courage in our hearts, knowledge in our minds, and compassion in our actions. Once again, I wish everyone a very happy 80th Independence Day. Jai Hind, Jai Bharat, Vande Mataram.